ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ನಿಮ್ಮ ಸರಸ್ವತಿ ಪ್ರಕಾಶ್. ಇವತ್ತಿನ ಲೋಕಲ್ ಏನಪ್ಪ ಇರುತ್ತೆ ಅಂದರೆ, ನಮ್ಮ ಭಾವನಳ ಅರಿಶಿನ ಶಾಸ್ತ್ರ ನೋಡಿದ್ದೀರಾ ಎಲ್ಲರೂ. ನೆಕ್ಸ್ಟ್ ಡೇ ಮತ್ತು ನೆಕ್ಸ್ಟ್ ಡೇ ಅಲ್ಲ, ಅವತ್ತಿನ ದಿನ ನೈಟೇ ನಾವು ಛತ್ರಕ್ಕೆ ಹೋಗ್ಬೇಕಿತ್ತು ಮದುವೆಗೆ. ಹಾಗಾಗಿ ಎಲ್ಲ ರೆಡಿಯಾಗಿ ಈ ಥರ ಕೂತಿದ್ವಿ. 7 ಗಂಟೆ ಆಗಿತ್ತು. ಇನ್ನೂ ರಾವು ಕಾಲ ಆದಮೇಲೆ ಹೋಗೋದು ಅಂತ ಹೇಳಿಬಿಟ್ಟು ಎಲ್ಲನೂ ಸ್ವಲ್ಪ 7 ಗಂಟೆ ಮೇಲೆ ಹೋಗೋಣ ಅಂತ ಕಾಯ್ತಾಯಿದ್ರು. ನೋಡಿ 6:45 7 ಗಂಟೆ ಆಗಿತ್ತು. ಆಗಲೇ ನಾವೆಲ್ಲ ರೆಡಿಯಾಗಿ ಕೂತಿದ್ವಿ ಕಾಯ್ತಾ, ಬೇಗ ಎಲ್ಲ ಹಾಕ್ಕೊಂಡು ಹೋಗೋಕ್ಕೆ ಅಂತ. ಇನ್ನು ಅವರು ಹೊರಟಿರಲಿಲ್ಲ, ಹಂಗಾಗಿ ನಾವು ಕೂತಿದ್ವಿ. ನನ್ನ ತಂಗಿನೂ ಸ್ವಲ್ಪ ತಲೆನೋವು ಅಂತ ಕೂತಿದ್ಲು. ಹಂಗಾಗಿ ನಾವು ಬೇಗ ಬೇಗ ರೆಡಿಯಾಗಿ ಕಾಯ್ತಾ ಇದ್ವಿ. ಆಮೇಲೆ ನಾವು ಛತ್ರಕ್ಕೆ ಬಂದ್ವಿ. ಛತ್ರಕ್ಕೆ ಬರೋದೇ ತುಂಬ ಲೇಟಾಗಿ ಹೋಗ್ಬಿಡ್ತು. ರಾವು ಕಾಲ ಎಲ್ಲ ಮುಗಿಸ್ಕೊಂಡು ಬರೋದೇ ರಾತ್ರಿ 8:30 9 ಗಂಟೆ ಛತ್ರದಲ್ಲೇ ಬರೋದೇ ಆಗೋಯ್ತು. ಛತ್ರಕ್ಕೆ ಬಂದಮೇಲೆ ಅಲ್ಲಿಂದನೇ ಹುಡುಗಿಗೆ ಸ್ವಲ್ಪ ರೆಡಿಯಾಗಿ ಮಾಡ್ಕೊಂಬಂದಿದ್ರಿಂದ ಮುದ್ದು ಮರಿ ಇಲ್ಲಡು ಅನಿ ಅನಿ ಮುದ್ದು ಮರಿ ಹಾಗೆ ಮತ್ತೆ ರೆಡಿ ಮಾಡಿಕೊಂಡು ರಿಸೆಪ್ಷನ್ನಿಗೆ ನಿಲ್ಲಿಸಿದ್ರು. ರಿಸೆಪ್ಷನ್ನು ಮುಗೀತಿದ್ದಾಗೆ ನಾವು ಕೂಡ ಒಂದು ಬೇಗ ಫಸ್ಟ್ ಊಟ ಮಾಡಿದ್ವಿ. ಲೇಟಾಗಿದ್ದರಿಂದ ಊಟ ಮಾಡಿಬಿಟ್ಟು ಊಟಕ್ಕೆ ಫಸ್ಟ್ ಕೊಟ್ಟು ಆಮೇಲಿಂದ ನಾವು ರಿಸೆಪ್ಷನ್ನಿಗೆ ಬಂದ್ವಿ. ಎಲ್ಲ ರಿಸೆಪ್ಷನಿಗೆ ನೋಡಿ ಯಾವ ರೀತಿ ಕೂತಿದ್ದಾರೆ. ಮದುವೆ ಅಂದರೆ, ಒಂದು ಫಂಕ್ಷನ್ ಅಂದರೆ ಹೆಣ್ಮಕ್ಳದ್ದು ಸಡಗರ ಸಂಭ್ರಮ ಹೇಳೋಕ್ಕೆ ಆಗಲ್ಲ ನೋಡಿ. ಎಲ್ಲನೂ ಇರೋ ಬರೋ ಒಡವೆ ಹಾಕ್ಕೊಂಡು ಸೀರೆ ಎಲ್ಲ ತಂದಿರೋಂಥ ಸೀರೆ ಒಳ್ಳೊಳ್ಳೆ ಬೆಲ್ಲನೂ ಮಡಚಿಟ್ಟಿರೋಂಥದ್ದನ್ನೆಲ್ಲ ಉಟ್ಕೊಂಡು ಎಲ್ಲರೂ ಬಂದಿದ್ದರು. ನಾವು ಕೂಡ ರೆಡಿಯಾಗಿ ಹೋಗಿದ್ವಿ. ಅದೇನಾಗ್ತಾ ಇದ್ವಿ ಎಲ್ಲನೂ ನೋಡು. ನಾವು ಮನೆಯಲ್ಲಿದ್ದರೆ ನೈಟಿ ಹಾಕ್ಕೊಂಡು ಹೆಂಗಿರ್ತೀವಿ, ಇಲ್ಲಿ ನೋಡು ಎಲ್ಲ ರೆಡಿಯಾಗಿ ಹೆಂಗೆ ಬಂದಿದ್ದೀವಿ ಅಂತ ತಮಾಷೆ ಮಾಡ್ಕೊತ ಹಾಕ್ತಿದ್ವಿ. ಹಾಗೆ ಊಟ ಚೆನ್ನಾಗಿತ್ತು. ರಾತ್ರಿ ಊಟ ನೋಡಿ. ಇದಾಗಲೇ ನನ್ನ ನೆಕ್ಸ್ಟ್ ವಿಡಿಯೋ ಮತ್ತು ಮುಹೂರ್ತದ್ದು ಅದೆಲ್ಲ ಮಾಡೋಕ್ಕೆ ಆಗಲಿಲ್ಲ. ಯಾಕಂದರೆ ನಾವು ನಮ್ಮೂರಿಂದ ಸ್ವಲ್ಪ ದೂರ ಇರೋದ್ರಿಂದ ಛತ್ರ ನಮಗೆ ಟೈಮಿಗೆ ಸರಿಯಾಗಿ ರೀಚ್ ಆಗೋಕ್ಕೆ ಆಗಲಿಲ್ಲ. ಹಂಗಾಗಿ ಮುಹೂರ್ತ ಎಲ್ಲ ಮುಗಿದೋಗಿತ್ತು. ಮತ್ತು ಇನ್ನೇನು ನಾವು ರಿಸೆಪ್ಷನಿಂದನೂ ಏನು ವೀಡಿಯೋಸ್ ಮಾಡ್ಕೊಳ್ಳೇ ಇಲ್ಲ. ನೆಂಟರಷ್ಟು ಅವರು ಇವರು ಸಿಗ್ತಾಯಿದ್ರು, ಎಲ್ಲರ ಜೊತೆ ಮಾತಾಡ್ಕೊತ ಅದ್ರ ಬಗ್ಗೆ ನನಗೆ ಗಮನನೇ ಹೋಗಲಿಲ್ಲ. ಹಂಗಾಗಿ ಲಾಸ್ಟಿಗೆ ಮನೆ ತುಂಬಿಸ್ಕೊಳೋ ಶಾಸ್ತ್ರಕ್ಕೆ ಗಂಡು ಹೆಣ್ಣು ಮುಹೂರ್ತ ಎಲ್ಲ ಮುಗಿದು ಮನೆ ಹತ್ರ ಬಂದ ಮೇಲೆ ದೇವಸ್ಥಾನದಿಂದ ಮನೆ ಕರ್ಕೊಂಡು ಬಂದ್ವಿ. ಅದೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಅದು ಬಿಟ್ಟರೆ ಇನ್ಯಾವುದೂ ವೀಡಿಯೋಸ್ ಮಾಡಲಿಲ್ಲ ನಾನು. ನಮ್ಮ ಕಡೆ ಎಲ್ಲ ನೋಡಿ ಈ ಥರ ಮನೆ ತುಂಬಿಸ್ಕೊಳೋದು ಅಂತ ಬಾಗಿಲು ಸಾರಿಸ್ಬಿಟ್ಟು ರಂಗೋಲಿ ಹಾಕಿ ಪೂಜೆ ಮಾಡಿಬಿಟ್ಟು ಮನೆ ಒಳಗಡೆ ಬೇರೆ ಥರ ಶಾಸ್ತ್ರಗಳೆಲ್ಲ ಮಾಡಿ ಮನೆ ಒಳಗೆ ಹುಡುಗ ಹುಡುಗಿನ ಕರ್ಕೊತಾರೆ. ಅದೇ ರೀತಿ ಪೂಜೆ ಎಲ್ಲ ಮಾಡ್ತಾಯಿದ್ರು. ನಮ್ಮ ಕಡೆ ಈ ಥರ ಶಾಸ್ತ್ರ ನೋಡಿ ಯಾವ ರೀತಿ ಮಾಡ್ತಿದ್ದಾರೆ. ಕೆಲವೊಂದನ್ನು ನಾನು ಹಾಗೆ ನಾನು ವೀಡಿಯೋಸ್ ಹಾಕ್ತೀನಿ, ವಾಯ್ಸ್ ಇರೋ ಅಂಥ ವೀಡಿಯೋಸೇ ಹಾಕ್ತೀನಿ. ನಿಮಗೂ ಏನು ಹೇಳ್ತಾರೆ ಏನು ಮಾಡ್ತಾರೆ ಅನ್ನೋದು ನಿಮಗೂ ಗೊತ್ತಾಗಬೇಕಲ್ಲ. ಹಂಗಾಗಿ ನಾನು ಯಾವುದೂ ಎಡಿಟ್ ಮಾಡಿಲ್ಲ. ಕೆಲವೊಂದು ವೀಡಿಯೋಸ್ನ ಎಡಿಟೇ ಮಾಡಿಲ್ಲ. ಹೆಂಗಿರುತ್ತೋ ಹಂಗೆ ಹಾಕಿದ್ದೀನಿ, ನ್ಯಾಚುರಲ್ ಆಗಿರಲಿ ಅಂತ. ನೋಡಿ ಯಾವ ರೀತಿ ನಮ್ಮ ಕಡೆ ಶಾಸ್ತ್ರ ಮಾಡ್ತಾರೆ, ಯಾವ ರೀತಿ ಪದ್ಧತಿ ಇದೆ, ಏನೇನು ಕೇಳ್ತಾರೆ, ಯಾವ್ಯಾವ ರೀತಿ ಎಲ್ಲ ಹೇಳ್ಕೊಡ್ತಾ ಇರ್ತಾರೆ ದೊಡ್ಡವರು. ಅದೆಲ್ಲ ನೀವು ಸಮೇತ ಕೇಳಿ ಯಾವ ರೀತಿ ಮಾಡ್ತಾರೆ ಅಂತ. ನಾನು ಯಾವುದು ವೀಡಿಯೋಸ್ನು ಎಡಿಟಿಂಗ್ ಮಾಡಿಲ್ಲ. ನೋಡಿ ಪೂಜೆ ಮಾಡಿ ಕಾಯಿ ನೀನ್ ಬರಗಲ್ ಇಡಪ್ಪ ಕರೆಕ್ಟಾಗಿ ಬಟ್ಟೆ ಎಡ್ಸಂಗೆ ಬಂದ ನೀನ್ ಎಲೆ ಹಿಡ್ಕ ಸುಮ್ಮನೆ ಎಲೆ ಮೇಲೆ ಇಡ ಬೇಡ ಅಷ್ಟೇ. ಈ ಕಾಲಿಂಗ ಅರ್ಶಿನ ಕುಂಕುಮ ಇವತ್ತು ಹಚ್ಚಿ ಅರ್ಶಿನ ಕುಂಕುಮ ಇವತ್ತಿ ಫಸ್ಟ್ ಹಚ್ಬೇಕವ. ನೀನು ಬಡ ಬೆಲೆ ನುಗ್ಗ ಸುಮ್ಮನೆ ಹೇಳ್ಕೊಟ್ರೆ ಮಾತಾಡ್ತ ಸಾಕದ ಅಂಗ್ಲಿ ಮ್ಯಾಗ ಹಚ್ಚು. ನೀನು ಯಾವಾಗ ಬಂದೆ? ಈಗ ಬಂದೆ.
ಬ್ಲೌಸ್ ಬೀಳಿಸ್ತಿದ್ದಾಳಲ್ಲ ನಗು ನಗು ಒಂಚೂರ ವಿಜಯ್ ಹೋಗಲ್ಲ ಅದು ತಟ್ಟಿ ನೋಡಿ ಓಡ ಸೀರ್ಸು ಏನ್ ಪ್ರಸಾದ ತಕೋದೇನವ ನನ್ ಸೊಸಿ ಕೊಟ್ಟುತ್ತಾನೆ ಏನು ಎಕ್ಸೈಜ್ ಸ್ಮೆಲ್ ಕಡೆ ಪಾಪ ಬಿಟ್ಟು ಕಾಲು ಹಿಡಿಗಿಟ್ರೆ ಹೆಂಗ ಕೈ ಹಿಂಗೆ ಬೆಳ್ಳ ಹಿಂಗಿಟ್ಟು ಬಡದ್ರ ಹೋಗತ್ ಹಿಂಗೆ ಹಿಂಗಿಟ್ಟು ಬಂದು ಸೇರ್ಸ ಅದೇ ಯಾಕತ್ತೆ ನಮ್ ಕಾಲ್ ಹಿಡ್ಕೊಂಡಿದೀಯ ಅಂತ ಕೇಳ ಮಗಳು ಕೇಳಕ್ ಬಂದಿದ್ದೀವಿ ನಾವ ಅಂತ ಏ ಇಲ್ಲ ನಾನ್ ನಿಮ್ ಮನಿಗ್ ಕೊಡೋದಿಲ್ಲ ಅಂತ ನೀನ್ ನನ್ನವ ಇಲ್ಲವ ನಾನ್ ಬಿಡೋದಿಲ್ಲ ಕಾಲು ನನ್ ಮಗಳು ಬೇಕೇ ಬೇಕು ಅನ್ನೋ ಹೇಳು ಕೇಳಿದ್ಲಾ ಕೇಳಿದ್ದೀರ ನನ್ ಮಗಳು ಬೇಕೇ ಬೇಕು ಇಲ್ಲವ ಗಂಡನ್ ಕೇಳ್ತಾನೆ ಅಂತ ಹೇಳು ಹಂಗಲ್ಲ ಬಂಗಾರ ಕೊಡಿಸ್ತೀನಿ ಬಿಡವ ನನ್ ಮಗಳು ಕೊಡಲ್ಲ ಇಲ್ಲ ನಮ್ಮನೆಗೆ ಎಲ್ಲ ಬಂಗಾರ ಐತವ ಬೇಡವ ಅನ್ನ ಮತ್ತೇನ್ ಬೇಕಾಗ್ತೆ ಅಂತ ಕೇಳವ ಹೇಳು ಅಂಬಾರಿ ಕೊಡ್ತೀನಿ ಆನೆ ಕೊಡ್ತೀನಿ ಬಿಡವ ಅನ್ನ ನನಗೆ ಏನು ಬೇಡವ ಮಗಳೇ ಬೇಕು ಅನ್ನ ಕೈಯಾಗ ಒಣಗಿ ಐತಿ ಕುಡ್ತು ನಮ್ಮ ಮನೆಯವ್ರ ಕೇಳಿ ಹೇಳ್ತೀನಿ ಆಮೇಲೆ ನಮ್ಮ ಮನೆಯವ್ರನ್ನ ಕೇಳಿ ಹೇಳ್ತೀನಿ ಅಂತ ಅಲ್ಲ ಅಲ್ಲಿ ಹೇಳ ಹಂಗಂತ ನಮ್ಮ ಮನೆಯವ್ರ ಕೇಳಿ ಹೇಳ್ತಾನ ರೀ ನಮ್ಮ ಅತ್ತೆ ಕಾಲ್ ಹಿಡ್ಕೊಂಡಂತೆ ಮಗಳು ಕೇಳ್ತಾ ಇದೆ ಏನ್ ಮಾಡನ್ರಿ ಅಂತ ಕೇಳು ಜೋರ ಕೇಳ್ಬೇಕು ಹೇಳೋದಂಗೆ ಮಾಡಂಗಿಲ್ಲ ನನಗೆ ಅಲ್ಲ ರೀ ಅನ್ನು ನಮ್ಮ ಅತ್ತೆ ಕಾಲ್ ಹಿಡ್ಕೊಂಡತ್ತೆ ಮಗಳು ಕೇಳ್ತಿದಾರೆ ಏನ್ ಮಾಡೋಣ ಅಂತ ರಾಜು ಕೊಡು ಅಂತ ಕೆಲಸ ಮಾಡ್ತಾರೆ ಒಬ್ಬನು ಆಟ ಆಡ್ತಿದ್ದಾನೆ ಅದಕ್ಕೆ ನಮ್ಮಪ್ಪ ನಮ್ಮಮ್ಮನ್ ಕೇಳ್ಬಿಟ್ಟು ನನ್ ಇದ್ ಮಾಡ್ದೆ ಕೇಳ ಏನ್ ಮಾಡೋಣ ನಮ್ಮಪ್ಪ ನಮ್ಮಮ್ಮನ್ ಕೇಳ್ಬಿಟ್ಟು ಕೊಡೋಣ ಅಂತ ಕೇಳ್ದೆ ನಿನ್ನ ನಿಮ್ಮ ತಂದೆ ತಾಯಿ ಎಲ್ಲ ಒಪ್ಪಿದ್ರೆ ನೀನ್ ಒಪ್ಪಿದ್ರೆ ನನಗೆ ಇಷ್ಟ ನಮ್ಮ ರೀ ಅನ್ನ ನೀವು ಒಪ್ಪಿದ್ರೆ ನನಗೆ ಇಷ್ಟನೇ ನನಗೆ ಇಷ್ಟನೇ ಹಾಗಂತ ಬಿಡವ ಇಲ್ಲ ಕೊಡ್ರಿ ಇದು ಇಳಿಯೋದ್ ಕೊಟ್ಟ ಅದ ಬಟ್ಟು ಬಳೆ ಹೊಡಿ ಕೊಡು ಆಮೇಲೆ ಮಳೆ ಹೊಡಿವಂತಿ ಇಲ್ಲ ಕೊಡ ಫಸ್ಟ್ ಅಲ್ಲ ಇಲ್ಲ ಕೊಡ್ತಾಳೆ ಇಲ್ಲ ಕೊಡಲ್ಲಿ ಫಸ್ಟ್ ಅಲ್ಲೇ ಇತ್ತಲ್ಲ ಕಡಿಕಿ ಇಲ್ಲ ಬಾಳೆಹಣ್ಣು ಒಂದ್ ಬಾಳೆಹಣ್ಣು ಅಲ್ಲ ಅವ್ರು ಕೊಡ್ಬೇಕು ನಿನ್ ಕಡೆಗೆ ನೀನ್ ಆಮೇಲೆ ಕೊಡೋದು ನೀವು ಬಿಡೋದು ಹಿಡ್ಕೊಂಡು ಒಳಗೆ ಬಿಡು ಒಳಗೆ ಮೇಲೆ ಹೇಳಿ ಇಂತರ ಕಸ್ತೂರಿ ಹೋಗ್ತಿದಾರ ನಿಮ್ದು ಮಳೆಗಾರಿಗೆ ನಮ್ಮ ಮಗಳು ಕೊಡ್ತೀವಿ ಅಂತಂದೇಳಿ ಮಳೆನಳಿಗೆ ಕೊಡ್ತೀನಿ ಅಂದ್ರೆ ಸುಮ್ಮ ನೀನ್ ತಗಂದ್ವಿ ಅಂತ ಅದನ್ನ ಕೊಡಲ್ಲ ವಾಪಸ್ ಹತ್ರ ನೀನ್ ಅದನ್ನ ಹೇಳ ತಗಂದ್ವಿ ಅಂತೆ ನೀನ್ ಹೇಳಂಗಂತ
ಮಾಡಲ್ ನಾವ್ ತಗಂದ್ವಿ ಅಂತ ಕೊಡು. ನಿಮ್ಮ ಮನೇದು ಏನೈತೆ ತಗಂದ್ವಿ ಅಂತ ಕೊಡು. ನಿಮ್ದು ಯಾವ ಬೆಳಿಗ್ಗೆ ಹೇಳುವ ತನ್ಕಂದ್ವಿ. ಈಗ ಮಳೆ ಹೊಡಿ ಮಗ ಚೂರ್ ಹಿಂಗ್ ಮಳೆ ಇಟ್ಟಂಗ ಹಿಂಗ ಅನ್ನ ಹೆಂಗ ಅಲ್ಲಿ ಎಲ್ಲೈತಿ ಇನ್ನೊಂದು ಇದು ಕುಟ್ಟೋದಿಲ್ಲ ಕಲ್ ಕೊಟ್ರಲ್ಲ ಕಲ್ಲು ಎಲ್ಲೈತಿ ಚೂರ್ ಹಿಂಗ ಅನ್ನು ಕರೆಕ್ಟ್ ಆಗಿ ನೋಡು ಕರೆಕ್ಟ್ ಆಗಿ ಗುಡ್ಕಲ್ ತಗೋರಗಲ್ಲ ಅದನ್ನ ಪೂಜೆ ಮಾಡಕ್ ಇಟ್ಕೊಳ್ಳಂತ ಬಿಡವ ಕೈ ಏನಾರು ಮಾಡ್ಕೊಂಡೆ ಗುಡ್ಕಲ್ ತರ್ಲಿ ಏ ಸುಮಾ ಸ್ವಲ್ಪ ಗಂಡ್ ಮಕ್ಳು ಹೊಡಿತಾರೆ ಇಲ್ಲ ಬಿಡು ಬಿಡು ಓದ್ ಕರೆಕ್ಟ್ ಆಗಿ ಓದ್ ಬಿಡ 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 ಮಾಡಿದಳೆ ಅತ್ತ ಹೊಡಿ ಕ್ರಾಸ್ ಹೊಡಿ ಏನಾಗಲ್ಲ ಇಡಿ ತಗ ಗುಡ್ಕಲ್ ಗುಂಡದ ಅದು ಎದ್ದಳ್ಳಿಲ್ದಂಗ ಹೊಡಿ ಈಶ್ವರ ಅಂತ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.